ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ನವೀನ್ ಮರಡವಾಡಿ. ನನ್ನ ಮತ್ತೊಂದು ಹೆಸರು ನವೀನ್ ವಿಶ್ವಕರ್ಮ. ಮೂಲತಃ ಕನಕಪುರ ತಾಲೂಕಿನ ಮರಳವಾಡಿಯವರು. ನಾನು ಸುಮಾರು 17 ವರ್ಷಗಳಿಂದ ಕ್ರೈಮ್ ವರದಿಗಾರನಾಗಿ, ಹಿರಿಯ ಪತ್ರಕರ್ತನಾಗಿ ಕರ್ನಾಟಕದ ಹೆಸರಾಂತ ಟ್ಯಾಬ್ಲಾಯ್ಡ್ ಅಂದರೆ ವಾರಪತ್ರಿಕೆಗಳಲ್ಲಿ ಸತತವಾಗಿ ದುಡಿಯುತ್ತಾ ಬಂದಿದ್ದೇನೆ. ನನ್ನದೇ ಆದ ಟಾರ್ಗೆಟ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಇಷ್ಟು ವರ್ಷಗಳಲ್ಲಿ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳಿರುವ ಸುದ್ದಿಗಳನ್ನು ಬರೆದಿದ್ದೇನೆ. ಬಡವರ ಕಷ್ಟಕ್ಕೆ ದನಿಯಾಗಿದ್ದೇನೆ. ಕೆಲಸವನ್ನೇ ಕಾಯಕವೆಂಬಂತೆ ಮಾಡಿಕೊಂಡು ಬರುತ್ತಿದ್ದೇನೆ. ಇವತ್ತಿನ ಕರ್ನಾಟಕದ ಯಾವ ಜಿಲ್ಲೆಯಲ್ಲೂ ನನ್ನ ಹೆಸರು ಪರಿಚಿತ. ಎಲ್ಲ ಜಿಲ್ಲೆಗಳಲ್ಲೂ ನನ್ನ ವರದಿಗಾರ ಮಿತ್ರರಿದ್ದಾರೆ. ವಿಸ್ಮಯ ವಿಶ್ವ ಪರ್ಯಟನೆ ಮತ್ತು ಪೊಲೀಸ್ ಸ್ಟೋರಿ ಪುಸ್ತಕವನ್ನು ಬರೆದಿದ್ದೇನೆ. ರಾಮಗಢ ಡಾಕ್ಯುಮೆಂಟರಿ ಮೂವಿ ಮಾಡಿದ್ದೇನೆ. ಇಷ್ಟೆಲ್ಲ ಆದರೂ ಮತ್ತೇನು ಮಾಡಬೇಕು ಎಂಬ ಹಂಬಲ, ಆಸೆ, ಬಯಕೆ. ಆಗ ನನ್ನ ತಲೆಗೆ ಹೊಳೆದದ್ದೇ ಪರಿಸರ ಮತ್ತು ಅರಣ್ಯವನ್ನು ಸಂರಕ್ಷಿಸುವುದು, ಕಾಡನ್ನು ಬೆಳೆಸುವ ಕೆಲಸ, ಕಾಡು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರವನ್ನು ಒದಗಿಸುವ ಕಾರ್ಯ. ಇದೆಲ್ಲ ಮಾಡಲಿಕ್ಕೆ ಒಂದು ವೇದಿಕೆ ಬೇಕಲ್ಲ. ಅದಕ್ಕಾಗಿ ಫಾರೆಸ್ಟ್ ಅಂಡ್ ನೇಚರ್ ಕೇರ್ ಚಾರಿಟೇಬಲ್ ಟ್ರಸ್ಟ್ನ ಹುಟ್ಟುಹಾಕಿದೆ. ಆ ಮೂಲಕ ಮಣ್ಣಿನ ಉಂಡೆಗಳಲ್ಲಿ ಹಲಸು, ಮಾವು, ಬ್ಯಾಲದ ಹಣ್ಣು ಹೀಗೆ ನಾನಾ ತರಹದ ಹಣ್ಣಿನ ಬೀಜಗಳನ್ನು ಇಟ್ಟು ಅದನ್ನು ಒಣಗಿಸಿ ಮಳೆಗಾಲದಲ್ಲಿ ಕಾಡುಗಳಿಗೆ ಹಾಕುವ ಕಾರ್ಯ ಮಾಡುತ್ತಾ ಬರುತ್ತಿದ್ದೇವೆ. ಇಷ್ಟೇ ಅಲ್ಲ, ಇಂತಹ ಹಲವಾರು ಪ್ರಾಜೆಕ್ಟುಗಳನ್ನು ಮಾಡಿಕೊಂಡಿದ್ದೇವೆ. ಇದನ್ನೆಲ್ಲ ಜಗತ್ತಿಗೆ ತೋರಿಸಬೇಕಲ್ಲ. ಹಾಗಾಗಿ ಫಾರೆಸ್ಟ್ ಅಂಡ್ ನೇಚರ್ ಟಿವಿ ಅಂತ ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ ಕೂಡ ಶುರು ಮಾಡಿದ್ದು, ಇದರಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಸ್ಟೋರಿಗಳು, ಪ್ರಾಣಿ ಪಕ್ಷಿಗಳ ಡಾಕ್ಯುಮೆಂಟರಿಗಳನ್ನು ಮಾಡುತ್ತಿದ್ದೇವೆ. ನಿಜಕ್ಕೂ ಇದೊಂದು ಕನ್ನಡ ಡಿಸ್ಕವರಿ ಚಾನೆಲ್. ಯಾರೀ ವಿಶ್ವಕರ್ಮ ಗೊತ್ತೇ? ವಿಶ್ವಕರ್ಮನ ಬಗ್ಗೆ ನೀವು ತಿಳಿಯಲೇಬೇಕಾದ ವಿಷಯಗಳಿವು. ಎಸ್, ಧರ್ಮ ಗ್ರಂಥಗಳಲ್ಲಿನ ನಂಬಿಕೆಯ ಪ್ರಕಾರ ಧರ್ಮ ಭಗವಾನ್ ಬ್ರಹ್ಮನ ಮಗ. ವಾಸ್ತುದೇವನು ಧರ್ಮನ ಪುತ್ರ. ಅಂಗಿರಸ ಮತ್ತು ವಾಸ್ತುದೇವನಿಗೆ ಜನಿಸಿದ ಮಗನೇ ವಿಶ್ವಕರ್ಮ. ಅದೇ ಸಮಯದಲ್ಲಿ ಸ್ಕಂದ ಪುರಾಣದ ಒಂದು ದಂತಕಥೆಯ ಪ್ರಕಾರ ಧರ್ಮ ಋಷಿಯ 8ನೇ ಮಗ ಪ್ರಭಾಸ್ ದೇವಗುರು ಬೃಹಸ್ಪತಿಯ ಸಹೋದರಿ ಭುವನ ಬ್ರಹ್ಮವಾದಿನಿಯನ್ನ ವಿವಾಹವಾದನು. ಭಗವಾನ್ ವಿಶ್ವಕರ್ಮ ಈ ಭುವನ ಬ್ರಹ್ಮವಾದಿನಿಯ ಮಗ. ಮಹಾಭಾರತದಲ್ಲಿ ಆತನ ಜನ್ಮವನ್ನ ಉಲ್ಲೇಖಿಸಲಾಗಿದೆ. ಬರಹ ಪುರಾಣದ ಪ್ರಕಾರ ಬ್ರಹ್ಮದೇವರು ವಿಶ್ವಕರ್ಮನನ್ನ ಭೂಮಿಯ ಮೇಲೆ ಸೃಷ್ಟಿಸಿದನು ಅನ್ನುವ ಉಲ್ಲೇಖ ಕೂಡ ಇದೆ. ಇನ್ನು ವಿಶ್ವಕರ್ಮ ಭೂಮಿಯಲ್ಲಿ ಅರಮನೆಗಳನ್ನ, ಮಹಲುಗಳನ್ನ, ವಾಹನಗಳನ್ನ, ಆಯುಧಗಳನ್ನ ಸೇರಿದಂತೆ ಇನ್ನಿತರ ತಾಂತ್ರಿಕ ವಸ್ತುಗಳನ್ನ ನಿರ್ಮಿಸುತ್ತಾನೆ. ವಿಶ್ವಕರ್ಮನು ಇಂದ್ರಪುರಿ, ದ್ವಾರಕಾ, ಹಸ್ತಿನಾಪುರ, ಸ್ವರ್ಗಲೋಕ, ಲಂಕಾ ಇತ್ಯಾದಿಗಳನ್ನ ನಿರ್ಮಿಸಿದನು. ಆದ್ದರಿಂದಲೇ ಪ್ರತಿ ವರ್ಷ ವಿಶ್ವಕರ್ಮ ಜನ್ಮ ವಾರ್ಷಿಕೋತ್ಸವದಂದು ಉಪಕರಣಗಳನ್ನ, ಯಂತ್ರಗಳನ್ನ ಮತ್ತು ಕೈಗಾರಿಕಾ ಘಟಕಗಳನ್ನ ಪೂಜಿಸಲಾಗುತ್ತೆ.
ಇನ್ನು ಪ್ರಮುಖವಾಗಿ ಜಗನ್ನಾಥಪುರಿಯಲ್ಲಿ ಜಗನ್ನಾಥ ದೇವಾಲಯದ ನಿರ್ಮಾಣ, ಪುಷ್ಪಕ ವಿಮಾನ ನಿರ್ಮಾಣ, ಎಲ್ಲಾ ದೇವತೆಗಳ ಅರಮನೆಗಳ ನಿರ್ಮಾಣ, ಕರ್ಣಕುಂಡಲಿ, ವಿಷ್ಣುವಿನ ಸುದರ್ಶನ ಚಕ್ರ, ಭಗವಾನ್ ಶಂಕರನ ತ್ರಿಶೂಲ ಇತ್ಯಾದಿಗಳನ್ನ ವಿಶ್ವಕರ್ಮ ನಿರ್ಮಿಸಿದ್ದಾನೆ. ರಾಜ ಪ್ರಿಯವ್ರತನು ವಿಶ್ವಕರ್ಮನ ಮಗಳಾದ ಬಹಿಷ್ಮೃತಿಯನ್ನ ಮದುವೆಯಾದ. ಈ ದಂಪತಿಗಳಿಗೆ ಅಗ್ನಿದ್ರ, ಯಜ್ಞಬಾಹು, ಮೇಧಾತಿಥಿ ಸೇರಿದಂತೆ ಇನ್ನಿತರ 10 ಮಕ್ಕಳು ಜನಿಸಿದ್ರು. ಪ್ರಿಯವ್ರತನ 2ನೇ ಹೆಂಡತಿಯಿಂದ ಉತ್ತಮ, ತಾಮಸ ಮತ್ತು ರೈವತ ಈ 3 ಗಂಡು ಮಕ್ಕಳು ಜನಿಸಿದ್ರು. ಅವರು ತಮ್ಮ ಹೆಸರಿನೊಂದಿಗೆ ಮನ್ವಂತರಗಳ ಆಡಳಿತಗಾರರಾದರು. ಮಹಾರಾಜ ಪ್ರಿಯವ್ರತನ 10 ಪುತ್ರರಲ್ಲಿ ಕವಿ, ಮಹಾವೀರ ಮತ್ತು ಸಾವನ ಈ 3 ನೈಷ್ಠಿಕ ಬ್ರಹ್ಮಚಾರಿಗಳಾಗಿದ್ರು ಮತ್ತು ಅವರು ಸನ್ಯಾಸಿಗಳ ಧರ್ಮವನ್ನ ಸ್ವೀಕರಿಸಿದ್ರು. ಇನ್ನು ವಿಶ್ವಕರ್ಮನಿಗೆ ಮನು, ಮಾಯಾ, ತ್ವಷ್ಟ, ಶಿಲ್ಪಿ ಮತ್ತು ದೈವಜ್ಞ ಎಂಬ 5 ಗಂಡು ಮಕ್ಕಳಿದ್ರು. ಈ 5 ವಿವಿಧ ಶೈಲಿಯ ವಾಸ್ತುಶಿಲ್ಪದ ಕರಕುಶಲತೆಯನ್ನ ಚೆನ್ನಾಗಿ ತಿಳಿದಿದ್ರು. ಕಬ್ಬಿಣದಲ್ಲಿ ಮನು, ಮರದಲ್ಲಿ ಮಾಯಾ, ಕಂಚು ಮತ್ತು ತಾಮ್ರದಲ್ಲಿ ತಷ್ಟ, ಇಟ್ಟಿಗೆಯಲ್ಲಿ ಶಿಲ್ಪಿ ಮತ್ತು ಚಿನ್ನ ಮತ್ತು ಬೆಳ್ಳಿಯಲ್ಲಿ ದೈವ. ವಿಶ್ವಕರ್ಮ ಜಯಂತಿ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿದ ನಂತರ ಸಿದ್ಧರಾಗಿ ಪೂಜಾ ಸ್ಥಳದಲ್ಲಿ ವಿಶ್ವಕರ್ಮ ದೇವರ ಫೋಟೋ ಅಥವಾ ಮೂರ್ತಿಯನ್ನ ಸ್ಥಾಪಿಸಿ ವಿಶ್ವಕರ್ಮ ದೇವರಿಗೆ ಹಳದಿ ಅಥವಾ ಬಿಳಿ ಹೂವುಗಳ ಹಾರವನ್ನ ಅರ್ಪಿಸಿ ಅವರ ಮುಂದೆ ಸುವಾಸನೆಯ ಧೂಪ ಮತ್ತು ಈಗ ನಿಮ್ಮ ಎಲ್ಲಾ ಸಾಧನಗಳನ್ನ ಅಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ಒಂದೊಂದಾಗಿ ಪೂಜಿಸಿ ವಿಶ್ವಕರ್ಮ ದೇವರಿಗೆ ಪಂಚಮೇವ ಪ್ರಸಾದವನ್ನ ಅರ್ಪಿಸಿ. ಇದರ ನಂತರ ಹೂಗಳು ಮತ್ತು ಅಕ್ಷತೆಯನ್ನ ಕೈಯಲ್ಲಿ ತೆಗೆದುಕೊಂಡು ವಿಶ್ವಕರ್ಮ ದೇವರನ್ನ ಧ್ಯಾನಿಸಿ. ಓಂ ಆಧಾರ ಶಕ್ತಪೇ ನಮಃ, ಓಂ ಕೂಮಯಿ ನಮಃ, ಓಂ ಅನಂತಂ ನಮಃ, ಓಂ ಪ್ರತಿತ್ವೈ ನಮಃ ಮತ್ತು ಓಂ ಮಂತ್ರವನ್ನ ಜಪಿಸಿ. ಮಂತ್ರವನ್ನ ಪಠಿಸುವುದಕ್ಕಾಗಿ ರುದ್ರಾಕ್ಷಿ ಹಾರವನ್ನ ಬಳಸಿ ಪಠಣವನ್ನ ಪ್ರಾರಂಭಿಸುವ ಮೊದಲು 101, 108, 201, 501 ಅಥವಾ 1001 ಬಾರಿ ಪಠಿಸುವ. ನೀವು ಎಷ್ಟು ಬಾರಿ ಜಪಿಸಲು ಬಯಸ್ತೀರಿ ಎಂಬುದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತೆ. ನಿಮಗೆ ಬೇಕಾದ್ರೆ ನೀವು ಬ್ರಾಹ್ಮಣರಿಂದ ಕೂಡ ಮಂತ್ರ ಪಠನೆ ಮಾಡಿಸಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಸನಾತನ ಧರ್ಮ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.